ಬುದ್ಧ ಬಸವ ಅಂಬೇಡ್ಕರ್ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜೀವನಾಧಾರಿತ ನನ್ನ ಅಂಬೇಡ್ಕರ್ ನಾಟಕ ಪ್ರದರ್ಶನ ಶ್ರೀ ಎಬಿ ಹೊಸಮನಿ ದಕ್ಷಿಣ ಭಾರತ ಪ್ರಧಾನ ಕಾರ್ಯದರ್ಶಿಗಳು ಇವರ ನೇತೃತ್ವದಲ್ಲಿ ಕಲಬುರಗಿ ನಗರದ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾಗಿರ್ತಕ್ಕಂಥ ಶ್ರೀ ರಾಮದಾಸ್ ಅಠವಲೆ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಲು ಬಂದಿರತಕ್ಕಂಥ ಪೂಜ್ಯ ಶ್ರೀ ಸಿದ್ದರಾಮ ಶರಣರು ಬೆಲ್ದಾಳ, ಪೀಠಾಧಿಪತಿಗಳು ಬಸವ ಯೋಗಾಶ್ರಮ ಕೌಟಾಬಿ ಬಸವ ಕಲ್ಯಾಣ್, ಇವರಿಗೆ ಕೂಡ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಘನ ಅಧ್ಯಕ್ಷ ವಹಿಸಲು ಬಂದಿರತಕ್ಕಂಥ ಬೆಂಗಳೂರಿನಿಂದ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಠವಲೆ, ಇವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ನ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮುಖಂಡರಾಗಿರ್ತಕ್ಕಂಥ ನೀಲಕಂಠರಾವ್ ಮುಲಿಗೆ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದಂಥ ಶ್ರೀಮತಿ ತೃಪ್ತಿ ಶ್ರೀನಿವಾಸ್ ಲಾಕಿ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶ್ರೀ ಆರ್ ಪಿ ಸತೀಶ್ ಅವರು ಹಾಸನದಿಂದ ಬಂದಿದ್ದಾರೆ. ಅವರು ರಿಪಬ್ಲಿಕನ್ ಪಕ್ಷದ ರಾಜ್ಯಾಧ್ಯಕ್ಷರು, ಅವರನ್ನು ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಬಸವಶ್ರೀ ಪ್ರಶಸ್ತಿ ಪಡಲಿಕ್ಕೆ ಆಗಮಿಸಿರ್ತಕ್ಕಂಥ ಮತ್ತು ಪಡೆದಿರುವ ಅವರ ಸಾಧನೆಯನ್ನು ಗುರುತಿಸಿ ನಾವು ಅವರಿಗೆ ಹೃತ್ಪೂರ್ವಕವಾದಂಥ ಸನ್ಮಾನವನ್ನು ಏರ್ಪಡಿಸಿ ಇಲ್ಲಿ ಆಮಂತ್ರಿಸಿದ್ದೇವೆ. ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೋಧಿವರ್ಧನ ಪ್ರಶಸ್ತಿಯನ್ನು ಪಡೆದುಕೊಂಡು ಇಲ್ಲಿ ಸನ್ಮಾನಕ್ಕೆ ಆಗಮಿಸಿರ್ತಕ್ಕಂಥ ಶ್ರೀ ಬಸಣ್ಣ ಸಿಂಗೆ ಅವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಡಾಕ್ಟರ್ ಹನುಮಂತರಾವ್ ದೊಡ್ಡಮನಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಾಜ್ಯ ಪ್ರಶಸ್ತಿ ಪುರಸ್ಕೃತರು, ಇವರನ್ನು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಯಾರ್ಯಾರ ಹೆಸರು ಹೇಳ್ತಾ ಇದ್ದೀನಿ ಅವರಿಗೆ ದಯವಿಟ್ಟು ಎಲ್ಲ ನಮ್ಮ ಕಾರ್ಯಕರ್ತರು ಹಾಗೇನೆ ಹೋಗಿ ಸನ್ಮಾನ ಮಾಡಬೇಕಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮೂಕನಾಯಕ ಪ್ರಶಸ್ತಿ ಪುರಸ್ಕೃತರಾದಂಥ ಹಿರಿಯರು ಸೋದರರಾದಂಥ ಪತ್ರಿಕೋದ್ಯಮದಲ್ಲಿ ತಮ್ಮದೇ ಛಾಪು ಮೂಡಿರ್ತಕ್ಕಂಥ ಶ್ರೀ ಶಿವರಾಯ ದೊಡ್ಡಮನಿಯವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶ್ರೀಮತಿ ಅಶ್ವತ್ಥಮ್ಮ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಮಿಲಿಂದ್ ಗುರೂಜಿ ಅವರು ಬಂದಿದ್ದಾರೆ. ಮತ್ತು ನಿಮ್ಮ ಗುಲ್ಬರ್ಗಾದ ಎಲ್ಲ ಮುಖಂಡರಾಗಿರ್ತಕ್ಕಂಥ ಪಾಂಡುರಂಗಕೊಟ್ರಿ ಅವರು, ಮಿಲಿಂದ್ ಕಣ್ಮುಸ್ ಅವರು, ಬೇರೆ ರೇವಣಸಿದ್ದಪ್ಪ ಉಳಿಪಲ್ಲಿ ಅವರು, ಶಿವಲಿಂಗ ಅತ್ತಗುಂದಿ ಅವರು, ಹುಸೇನ್ ಬಾಬಾ ಅವರು, ಮಾಂತೇಶ್ ಹೂನಳ್ಳಿ ಅವರು, ಅಮೃತ್ ಬಂಡೆ ಅವರು, ಮಹಾದೇವ್ ಅಣವರ್ಕರ್ ಅವರು, ಶ್ರೀಮಂತ್ ಸಿಳ್ಳ ಅವರು, ಮಾಂತೇಶ್ ಹಕ್ಕಿ ಅವರು, ಶಂಕರ್ ಕೊರುವೆ ಅವರು, ಬಾಬುರಾವ್ ಎಸ್ ಕೆ ಅವರು, ಭೀಮಾಶಂಕರ್ ಕಟ್ಟಿಸಂಗಾವಿ ಅವರು, ಹನುಮಂತಪ್ಪ ಗಾರಂಪಳ್ಳಿ ಅವರು, ಹನುಮಂತ ಗುಡಿಮನಿ ಅವರು, ವೀರಪ್ಪ ಆದಿಮನಿ ಅವರು, ಸುಭಾಷ್ ಶೃಂಗೇರಿ ಅವರು, ಶ್ಯಾಮ್ ಸಿಂಗ್ ಕಾಳಿ ಅವರು, ಹೀಗೆ ಅನೇಕ ಕಾರ್ಯಕರ್ತರು, ಸೂರ್ಯಕಾಂತ್ ಆಗರ್ಗಿ ಅವರು, ಹೀಗೆ ಅನೇಕ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಾವು ಕಾರ್ಯಕ್ರಮ ಮಾಡ್ತಕ್ಕಂಥ ಮುಖ್ಯ ಉದ್ದೇಶ, ಈ ದೇಶದಲ್ಲಿ ಏನು ಜಾತಿ ಹೆಸರ ಮೇಲೆ, ಧರ್ಮದ ಹೆಸರ ಮೇಲೆ ಅರಾಜಕತೆ ಎದ್ದಿದೆ, ದೌರ್ಜನ್ಯಗಳು ನಡೀತಾವೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಬುದ್ಧನ ತತ್ವಗಳು ಅವಶ್ಯಕತೆ ಇದೆ, ಬಸವಣ್ಣನ ತತ್ವಗಳು ಕೂಡ ಅವಶ್ಯಕತೆ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೂಡ ಅತ್ಯಂತ ಅವಶ್ಯಕತೆವಾಗಿರೋದ್ರಿಂದ ಈ ಮಹಾನ್ ಪುರುಷರ ಒಂದು ಏನು ಇವತ್ತು ಒಂದೇ ವೇದಿಕೆಯಡಿಯಲ್ಲಿ ಜಯಂತಿ ಆಚರಣೆ ಮಾಡ್ತೀವಿ, ತಾವು ಬರಬೇಕು ಅಂತೇಳಿ ನಾವು ಕೇಳಿಕೊಂಡಾಗ ಅವರು ನಮ್ಮ ಒಂದು ಮಾತಿಗೆ ಒಪ್ಪಿಕೊಂಡು ಏನು ಕೇಂದ್ರ ಸರ್ಕಾರದ ಸಚಿವರಾಗಿರ್ತಕ್ಕಂಥ ಮಾನನೀಯ ರಾಮದಾಸ್ ಅಠವಲೆ ಅವರು ಬಂದು ಇಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿಯಾಗಿ ನನ್ನ ಅಂಬೇಡ್ಕರ್ ನಾಟಕ ಇದು ಕೋಲಾರ ಜಿಲ್ಲೆಯ
ಕೋಟಿಗನಹಳ್ಳಿ ರಾಮಯ್ಯನವರು ಬರೆದಂಥ ಒಂದು ನಾಟಕ ಇದೆ. ಇದು ಬಾಬಾ ಸಾಹೇಬ್ ಕಾಂಬ್ಳೆ ಬೆಳಗಾವಿಯಿಂದ ಬಂದು ಇಲ್ಲಿ ತಮ್ಮ ಕಲಾವಿದರನ್ನು ಕರೆದುಕೊಂಡು ಬಂದು ಅವರ ಒಂದು ನಟನೆಯನ್ನು ಏನು ರಂಗ ಪರಿಕಲ್ಪನೆ ಮತ್ತು ನಿರ್ದೇಶನ ಏನಿದೆ ಅವರು ಮಾಡಿದ್ದಾರೆ. ಅದಕ್ಕಾಗಿ ಈ ಒಂದು ಅದ್ಭುತ ನಾಟಕವನ್ನು ಕೂಡ ಈ ಕಾರ್ಯಕ್ರಮದ ನಂತರ ಪ್ರದರ್ಶನ ಮಾಡಲಾಗ್ತದೆ. ಮೊಟ್ಟ ಮೊದಲನೇದಾಗಿ ಗುಲ್ಬರ್ಗಾ ಜಿಲ್ಲಾ ಸಮಿತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು RPIನ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಕೇಂದ್ರ ಸರ್ಕಾರದ ಮಂತ್ರಿಗಳಾದಂಥ ರಾಮದಾಸ್ ಅಠವಲೆ ಅವರಿಗೆ ಜಿಲ್ಲಾ ಸಮಿತಿಯಿಂದ ಮಾಲಾರ್ಪಣೆ. जो संविधान बनाया है, ये संविधान सभी जाति धर्म भाषा का आदर करता है और इसीलिए आज यहाँ बसवन्ना महामानव तथागत गौतम बुद्ध और भारत रत्न डॉक्टर बाबा साहब अम्बेडकर जी की जयंती के उपलक्ष्य में आज वो कुलबर्गी है। पहले तो नाम गुलबर्गा था, लेकिन कुलबर्गी है ये आज जिले का नाम। यहाँ अनेक बार आया हूँ और आज यहाँ हमारे ओस्मानी इन्होंने आज का ये वक्त मेरा लिया था और ये प्रोग्राम आगे चलता रहेगा। यहाँ और भी हमारे वेंकट स्वामी जी जो ऑल इंडिया के वर्किंग प्रेसिडेंट भी हैं, डॉक्टर बाबा साहब अम्बेडकर जी ने जो पीपल्स एजुकेशन सोसाइटी स्थापित की है, उस सोसाइटी के 1 लाख स्टूडेंट महाराष्ट्र में, बेंगलोर में, बोध गया में, महाड़ में, पुणे में, मुंबई में, औरंगाबाद छत्रपति संभाजी नगर में, ये मतलब 1 लाख से ज़्यादा स्टूडेंट पीस सोसाइटी में पढ़ते हैं और उस सोसाइटी के चेयरमैन के नाते मैं तो अध्यक्ष हूँ ही, लेकिन कर्नाटक से वेंकट स्वामी जी भी इस ट्रस्ट के मेंबर अभी है और इस सोसाइटी को शिक्षा में आगे बढ़ाने के लिए हमारी कोशिश जारी है। आज यहाँ पूज्य डॉक्टर सिद्ध रामेश्वर बेलदाल शरण जो बसव कल्याण से आए हैं और वो बसव महामणि ट्रस्ट के अध्यक्ष भी है और बसवन्ना जी के बारे में हमको आदर इसलिए है कि हमारे महाराष्ट्र में लिंगायत समाज बहुत बड़ी संख्या में है। आपको मालूम है कि महाराष्ट्र में लातूर में और अनेक जिलों में लिंगायत समाज हमारा वहाँ रहता है और बसवन्ना जी ने लिंगायत धर्म की स्थापना इसलिए की थी कि समाज में जो जाति व्यवस्था है, जातीय व्यवस्था को खत्म अगर करना है तो इंटरकास्ट मैरिज होना चाहिए, ये भूमिका उन्होंने पहले रखी थी। ಹಾಗೂ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಒಂದು ಕೊಡುಗೆ ಎಲ್ಲ ಒಂದು ದೇಶಕ್ಕೆ ಬೆಳಕು ಕೊಟ್ಟಂಥ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಾಕಷ್ಟು ಅವರ ಬಗ್ಗೆ ಹೇಳಬೇಕಾದ್ರೆ ಬೆಳಗ್ಗೆ ಹೇಳಿದ ಸಾಯಂಕಾಲ ತನಕ ಸರಿ ಹೋಗಲ್ಲ. ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಎಲ್ಲ ಸರ್ವ ಜನಾಂಗದವರಿಗೆ ಸಮಾನತೆ ಕೊಟ್ಟಂಥ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಎಲ್ಲರಿಗೂ ಒಂದು ಹೆಚ್ಚಿನ ಒಂದು ಶಕ್ತಿ ಕೊಟ್ಟಂಥ ಮಹಾನಾಯಕ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇವತ್ತು SM ಪಂಡಿತ್ ರಂಗಮಂದಿರದಲ್ಲಿ ಭಾಳ ಒಳ್ಳೆಯ ಕಾರ್ಯಕ್ರಮ ಇವತ್ತು AB ಹೊಸಮನಿ ಅವರ
ಒಂದು ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ಇವತ್ತು ಈ ಕಾರ್ಯಕ್ರಮ ಎಲ್ಲರೂ ಸೇರಿ ಆಚರಿಸಿದ್ದೇವೆ. ಹಾಗೂ ಎ ಬಿ ಹೊಸಮನಿಯವರು ಕೂಡ ಸದಾ ಸಮಾಜ ಬಗ್ಗೆ ಸದಾ ಎಲ್ಲ ಸರ್ವ ಸಮಾಜದ ಜೊತೆಗೆ ಒಂದು ಪ್ರೀತಿ ಬಾಂಧವ್ಯದಿಂದ ನಡೆದುಕೊಳ್ಳುವ ವ್ಯಕ್ತಿ ಎ ಬಿ ಹೊಸಮನಿಯವರು. ಬಹಳ ಒಳ್ಳೆಯ ವ್ಯಕ್ತಿ ಹಾಗೂ ಇವತ್ತು ಸಮಾಜದಲ್ಲಿ ಒಳ್ಳೆಯ ಒಂದು ಕೆಲಸ ಮಾಡಿ ಇವತ್ತು ಒಳ್ಳೆಯ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಹಾಗೂ ಇವತ್ತು ಅವರ ಸ್ವಂತ ಮನೆ ಕೆಲಸಕ್ಕಿಂತಲೂ ಸಮಾಜ ಸೇವೆನೇ ಒಂದು ಪ್ರಮುಖ ಅಂತಂತೇಳಿ ಒಂದು ಕೆಲಸ ಎ ಬಿ ಹೊಸಮನಿಯವರು ಮಾಡಲಿಕ್ಕಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಜಯಂತ್ಯೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಇಲ್ಲಿ ಆಚರಿಸಿದ್ದೇವೆ. ಹಾಗೂ ಏನು ಇವತ್ತು ಈ ಭಾಗದ ನಡೆದಾಡುವ ದೇವರುಗಳಾದ ಬೆಲ್ದಾರ್ ಶ್ರೀಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ಒಂದು ಆಚರಿಸಿ ಇವತ್ತು ಎಲ್ಲರಿಗೂ ಒಂದು ಬೆಲ್ದಾಳ್ ಶ್ರೀಗಳ ಆಶೀರ್ವಾದ ಮೂಲಕ ಒಂದು ಒಳ್ಳೆಯ ಒಂದು ಸಮಾಜ ಕಟ್ಟೋಣ, ಒಳ್ಳೆಯ ಒಂದು ನಾಡು ಕಟ್ಟೋಣ ಅಂತ ಹೇಳಿ ಇವತ್ತು ಇವತ್ತೆಲ್ಲ ಗುಲ್ಬರ್ಗ ನಗರದ ಗಣ್ಯರು ಇವತ್ತು ಸಾಕಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬಂದಿದ್ದಾರೆ. ಭಾಳ ಖುಷಿ ಆಗ್ತದೆ. ಇವತ್ತಿನ ಈ ಕಾರ್ಯಕ್ರಮ ಈ ರಂಗಮಂದಿರದಲ್ಲಿ ಭಾಳ ಸುಂದರವಾಗಿ ಮೂಡಿ ಬಂದಿದೆ. ಅದಕ್ಕೆ ಎರಡು ಪ್ರಮುಖ ಕಾರಣ. ಒಂದು ರಾಮದಾಸ್ ಅಠವಲೆ ಅವರ ಆಗಮನ ಮತ್ತು ನನ್ನ ಅಂಬೇಡ್ಕರ್ ನಾಟಕ. ಆ ನಾಟಕ ನೋಡೋದಕ್ಕಾಗಿ ತಾವೆಲ್ಲರೂ ಕೂಡ ಕಾತರದಿಂದ ಇದ್ದೀರಿ. ಮಾತು ಬೇಡ, ನಾಟಕ ನೋಡೋಣ. ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗದಲ್ಲಿ ಮುನ್ನಡೆಯೋಣ. ಭಗವಾನ್ ಬುದ್ಧನ ದಾರಿಯಲ್ಲಿ ನಾವೆಲ್ಲರೂ ಕೂಡ ಪ್ರಬುದ್ಧ ಭಾರತ ಕಟ್ಟೋಣ ಅಂತೇಳಿ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದಿಸ. ಭಾಳ ಎ ಬಿ ಹೊಸಮನಿಯವರು ಭಾಳ ಮಹತ್ವದ ಕಾರ್ಯಕ್ರಮ ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ಅಂತ ಇಟ್ಕೊಂಡು ಭಾಳ ಮಹತ್ವದ ಒಂದು ಸಾಮರಸ್ಯದ ಒಂದು ಸಂದೇಶವನ್ನು ಈ ನಾಡಿಗೆ ಈ ದೇಶಕ್ಕೆ ಕೊಟ್ಟಿದ್ದಾರೆ. ಇದು ಭಾಳ ಮಹತ್ವದ್ದು. ಬುದ್ಧ ಬಸವ ಅಂಬೇಡ್ಕರ್ ಮೂರು ಜಯಂತಿ ಕೂಡಿ ಮಾಡುವುದೇನು ಅಂತಂದರೆ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಬುದ್ಧನೇ ಬೇರೆ, ಬಸವೇಶ್ವರ ಬೇರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬೇರೆ ಅಂತ. ಕಾಲಮಾನ ಬೇರೆ ಇರ್ಬೋದು, ಕೇಳಿ ಸ್ವಲ್ಪ ದಯವಿಟ್ಟು. ಅವರು ಹುಟ್ಟಿದ ಕಾಲಮಾನ ಬೇರೆ ಇರ್ಬೋದು. ಬುದ್ಧನ ಕಾಲ 2500 ವರ್ಷದ ಆಚೆಗಿರ್ಬೋದು. ಬಸವಣ್ಣವ್ರ ಕಾಲ 800-900 ವರ್ಷ ಆಗಿರ್ಬೋದು. ಬಾಬಾ ಸಾಹೇಬರು ನಮ್ಮ ಆಧುನಿಕ ಕಾಲದಲ್ಲಿ ಅವರು ಆಗಿ ಹೋಗಿರಬೇಕು ಈ ಶತಮಾನದಲ್ಲಿ. ಆದರೆ ಇವರು ಸಾಮಾಜಿಕ ದೃಷ್ಟಿಯಲ್ಲಿ ಸಾಮಾಜಿಕ ನ್ಯಾಯ, ಸಮಾನತೆ, ಸಹೋದರತೆ, ಶೋಷಣರಹಿತ ವ್ಯವಸ್ಥೆ, ಮಾನವ ಹಕ್ಕುಗಳ ಕುರಿತು ಅವರು ಕೊಟ್ಟ ಸಂದೇಶ ಒಂದೇ ಸೂತ್ರ ಅದ ಅನ್ನೋದು ಮಾತ್ರ ನಮ್ಮ ನಾಡು, ನಮ್ಮ ಜನ ನಾವು ಮರಿಬಾರ್ದು. ಇದು ಭಾಳ ಮಹತ್ವದ್ದು. ಯಾಕೆ ಇವರು ಮೂವರೇ ಕೊಡ್ತಾರೆ ಹೆಚ್ಚಿಗೆ. ಆಮೇಲೆ ಬಂದವರು ನಮ್ಮ ಜ್ಯೋತಿಬಾ ಫುಲೆ ಅವರು ಆಗಲಿ, ಸಾವಿತ್ರಿಬಾಯಿ ಫುಲೆ ಅವರು ಬಂದರು. ಅವರು ಭಾಳ ದೊಡ್ಡವರು, ಒಳ್ಳೆಯ ಕಾರ್ಯತನ ಮಾಡಿದ್ದಾರೆ. ಆದರೆ ಬಹಳ ಮೇಜರು ಭಗವಾನ್ ಬುದ್ಧ ಎಂಥ ಬುದ್ಧರಿ. ಈ ಮೂರು ಮಹಾನ್ ನಾಯಕರ ಏನು ಜನ್ಮದಿನಾಚರಣೆಯನ್ನು ನಮ್ಮ ಮುಖಂಡರಾದಂಥ ಹೊಸಮನಿ ಸರ್ ಅವರು ಆಯೋಜನೆ ಮಾಡಿದ್ದಾರೆ. ಇದರ ಜೊತೆಗೆ ನಾಟಕವನ್ನು ಕೂಡ ಆಯೋಜನೆ ಮಾಡಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಹೊಸಮನಿ ಸರ್ಗೆ ಅಭಿನಂದನೆಯನ್ನು ಸಲ್ಲಿಸ್ತಾ, ಎಲ್ಲರೂ ಕೂಡ ನಾಟಕ ನೋಡ ಕಾತುರದಲ್ಲಿದ್ದೀರಿ. ಹಾಗಾಗಿ ನಾನು ಹೆಚ್ಚಿಗೆ ಮಾತನಾಡದಲೇ ನಾವೆಲ್ಲರೂ ಕೂಡ ಬುದ್ಧ ಬಸವ ಅಂಬೇಡ್ಕರ ಮಾರ್ಗದಲ್ಲಿ ನೀವೆಲ್ಲರೂ ಕೂಡ ನಡೆಯೋಣ ಅಂತ ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಿದ್ದೀನಿ. ಜೈ ಭೀಮ್, ಜೈ ಭಾರತ್, ನಮ್ಮ ಬುದ್ಧಯ್ಯ. ಥ್ಯಾಂಕ್ ಯು. ಸಾಹೇಬ್, ಅರೆ ಇದೇನಿದು? ನೆನಪುಗಳಿಗೂ ನಡೆಯೋ ರೂಪ ಬರುತ್ತೇನು? ರಮಾ, ಇದು ನೀನೇ ಹೌದು ತಾನೆ? ಈಗ ಹೇಳಿ. ನಾನೇ ಅನ್ನೋದ್ರಲ್ಲಿ ಏನಾದರೂ ಅನುಮಾನ ಇದೆಯೇ? ಖಂಡಿತ ಇಲ್ಲ. ಎಷ್ಟು ದಿನ ಆಯಿತು ನಿನ್ನ ನೋಡಿ? ದಿನ ಅಲ್ಲ, ವರ್ಷಗಳೇ ಆಗಿರಬೇಕು. ಆಗ ಹೇಗಿದ್ದೀಯೋ ಈಗೂ ಹಾಗೆಯೇ ಇದ್ದೀಯ. ಆದ್ರೆ ನೀವು ತುಂಬಾ ಇಳ್ದೋಗಿದ್ದೀರಾ. ನಿಮ್ಮ ಪಾದದ ಊತ, ಕಾಲ್ ನೋವು ಈಗ ಹೇಗಿದೆ? ಅಂದಾಗೆ ನಿಮ್ಮನ್ನೀಗ ಯಾರು ನೋಡ್ಕೊಳ್ತಾ ಇದ್ದಾರೆ? ನಿಸ್ಸಂಶಯವಾಗಿರಮ್ಮ, ನಿಸ್ಸಂಶಯವಾಗಿ
ಇದು ರಾಜರತ್ನದೇ ದನಿ. ಅವನೊಬ್ಬನಾದರೂ ಇರಬೇಕಾಗಿತ್ತಲ್ವಾ? ಅದಾಗಲೇ ಮುದ್ದಾದ 4 ಮಕ್ಕಳನ್ನ ಮಣ್ಣಲ್ಲಿ ಮುಚ್ಚಿದ್ವಿ. ಆದರೆ ರಾಜರತ್ನ ಅವನೊಬ್ಬನಾದರೂ ಬದುಕಿರ್ಬೇಕಾಗಿತ್ತು. ಏನ್ ಮಾಡ್ಲಿ ರಮ, ಏನ್ ಮಾಡ್ಲಿ? ಜೋಳದ ದಂಟಿನ ಹಾಗೆ ಉರಿದು ಹೋಗೋ ಈ ಅನುಯಾಯಿಗಳನ್ನ ನಂಬಿ ನಾನು ಮೋಸ ಹೋದೆ. ಅಣ್ಣ, ಸ್ವಾಭಿಮಾನಕ್ಕಿಂತ ಯಾವುದೂ ದೊಡ್ಡದಿಲ್ಲ, ಪ್ರಾಣ ಕೂಡ. ನಾವು ಎಷ್ಟು ದಿನ ಬದುಕ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಹೇಗೆ ಬದುಕ್ತೀವಿ ಅನ್ನೋದು ಬಹಳ ಮುಖ್ಯ. ಹೆಣ್ಣು ಮಕ್ಕಳ ಅಸ್ತಿತ್ವವನ್ನು ಎತ್ತಿ ಹಿಡಿಯೋ ನನ್ನ ಮಹತ್ವಾಕಾಂಕ್ಷೆ ಹಿಂದೂ ಕೋಡ್ ಬಿಲ್ ಸಂಸತ್ತಿನಲ್ಲಿ ಅಂಗೀಕಾರವಾಗದೆ ಸೋಲನ್ನೊಪ್ಪಿತು. ಅನುಯಾಯಿಗಳು ಪರಸ್ಪರ ಕತ್ತಿ ಹಿಡಿದು ಜಗಳಕ್ಕೆ ನಿಂತರು. ಮುಟ್ಟಾಡ್ರ, ಏನ್ ಮಾಡ್ತಾ ಇದ್ದೀರಾ ನೀವು? ಇವರಿಗೆ ಬೇಕಾಗಿರೋದು ನನ್ನ ಆಲೋಚನೆಗಳಲ್ಲ, ಇವರಿಗೆ ಬೇಕಾಗಿರೋದು ಪ್ರಾತಿನಿಧ್ಯದ ಹಕ್ಕು. ಆದ್ದರಿಂದ ನಾನು ರಾಜೀನಾಮೆಯನ್ನು ನೀಡಿದ್ದೇನೆ. ನನ್ನ ಪ್ರೀತಿಯ ಬಂಧುಗಳೇ, ನಾವೆಲ್ಲ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಉದ್ದೇಶ ನಮ್ಮನ್ನ ಕೀಳು ಅಂತ ಹೇಳೋರಿಗೆ ನಾವು ಕೂಗಿ ಕೂಗಿ ಹೇಳಬೇಕು, ನಾವು ಕೀಳು ಅಲ್ಲ ಅಂತ, ನಾವು ಎಲ್ಲರಿಗೂ ಸಮಾನರು ಅಂತ ಹೇಳಬೇಕು. ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣವನ್ನು ನೀಡಿ ಅವರನ್ನು ವಿವೇಕವಂತರನ್ನಾಗಿ ಮಾಡಿ. ಈ ಚೌದಾರ ಕೆರೆಯ ನೀರು ಅಮೃತವೇನಲ್ಲ, ಅದನ್ನು ನಾವು ಕುಡಿದ್ರೆ ಅಮರ ಆಗೋದಿಲ್ಲ. ನಮ್ಮ ಉದ್ದೇಶ ಇದ್ದದ್ದು ಆ ಚೌದಾರ ಕೆರೆಯ ನೀರನ್ನು ಮುಟ್ಟಿ ನಾವೆಲ್ಲರಿಗೂ ಸಮಾನರು ಅಂತ ತೋರಿಸಿಕೊಳ್ಳೋದಕ್ಕೆ. ಬನ್ನಿ, ನಾವೆಲ್ಲರೂ ಸೇರಿ ಆ ಚೌದಾರ ಕೆರೆಯ ನೀರನ್ನ ಮುಟ್ಟೋಣ. ತೀರ್ಮಾನ ಮಾಡಬೇಕಾದವರು ನೀವು. ತೀರ್ಮಾನ ಮಾಡೋ ಅವಕಾಶ ನನ್ನ ಕೈಯಿಂದಾನೇ ನಿಮ್ಮ ಕೈಗೆ ಬಂದಿರೋದು. ಚಿಕ್ಕ ಮಗುವಿನ ಹಾಗೆ ನಿಮ್ಮ ರಟ್ಟೆಯನ್ನ ಹಿಡಿದು ನಿಮ್ಮ ಮುಷ್ಟಿಯನ್ನ ಬಿಚ್ಚಿದ್ದೇನೆ. ಹೇಳಿ ಗಾಂಧೀಜಿ, ನನ್ನ ಮುಷ್ಟಿಯಲ್ಲಿದ್ದದ್ದನ್ನ ನೀವು ಯಾಕೆ ಕಿತ್ತುಕೊಂಡ್ರಿ? ನಿಮ್ಮ ಮುಷ್ಟಿಯಲ್ಲಿ ಹಿಂದೂ ಧರ್ಮದ ಜುಟ್ಟಿತ್ತು, ದೇಶದ ಭವಿಷ್ಯದ ಗುಟ್ಟಿತ್ತು. ಇವೆರಡರ ಅಳಿವು ಉಳಿವುಗಳು ನನ್ನ ಪ್ರಾಣನಾಗಿದ್ದವು. ಆದ್ದರಿಂದಲೇ ನಿಮ್ಮ ಪ್ರತ್ಯೇಕ ಮತದಾನದ ಹಕ್ಕಿಗೆ ಅಡ್ಡಗೋಡಿಯಾಗಿ ನಿಂತೆ ಅಷ್ಟೇ. ಅದಕ್ಕಾಗಿ ಈ ತೇಪೆ ಮಾರ್ಗವನ್ನು ಕಂಡು ಹಿಡಿದಿರಿ. ಗಾಂಧೀಜಿ, ಈ ತೇಪೆಗಳು ಕನಸಿನಲ್ಲಿ ಸುಂದರವಾಗಿ ಕಾಣಬಹುದು, ಆದರೆ ವಾಸ್ತವದಲ್ಲಿ ಇವು ಕೃತಕ, ಕುರುಪ ಮತ್ತು ಹೆಳವತನದ ಪ್ರದರ್ಶನ. ಲಕ್ಷ್ಮಣ್ ಎಸ್ ಸೋನ್ಕಾಂಬ್ಳೆ ಇವರು ಈ ಕಲಾವಿದರನ್ನು ನೋಡಿ ನಾಟಕವನ್ನು ಮೆಚ್ಚಿ 5100 ರೂಪಾಯಿ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ನವೀನ್ ಕುಮಾರ್ ಹುನಗುಂದ್. ವಂದನಾ ಕದಂ ಫ್ರಮ್ ಅತನಿ. ನಿರ್ಮಾಣ ಮಾಡಲಿಕ್ಕೆ ಏನು ಕಾರಣೀಭೂತ ಆಗಿರ್ತಕ್ಕಂಥ AB ಹೊಸಮನಿಯವರು ಮತ್ತು ಅವ್ರ ತಂಡವರಿಗೆ ಕೂಡ 5000 ರೂಪಾಯಿಯನ್ನು ನಮ್ಮ ಲಕ್ಷ್ಮಣರಾವ್ ಅವರು ಕೊಡ್ತಾ ಇದ್ದಾರೆ. ಅದನ್ನು ಅವರು ಸ್ವೀಕರಿಸಬೇಕು. ಜನರು ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ನಾನು ಕೊನೆಯದಾಗಿ ನಮ್ಮ ಕಾರ್ಯಕರ್ತರಾದಂಥ ಬಾಲಾಜಿ ಕಾಂಬ್ಳಿಯವರಿಗೂ, ಶಿವರಾಜ್ ಚಲವದಿಯವರಿಗೂ, ಮತ್ತು ಮಾಂತೇಶ್ ಹೂವಿನಳ್ಳಿ ಅವರಿಗೂ, ಮತ್ತು ಅನಿಲ್ ದೇವ್ರ ಮನೆಯವರಿಗೂ, ಪಾಂಡುರಂಗ ಕೊಟ್ರಿ ಅವರಿಗೂ, ಮತ್ತು ರಾಘವೇಂದ್ರ ಸುಕ್ಕಿ ಅವರಿಗೂ, ಶ್ರೀಕಾಂತ್ ಹೊಸಳ್ಳಿ ಅವರಿಗೂ, ಮತ್ತು ಅನೇಕ ಮಿಲಿಂದ್ ಕಣ್ಮುಸ ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಪಾರಪ್ಪ ಬಿಲ್ಗುಂದಿ ಅವರು ಅನೇಕರು ಕೂಡ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ, ನನ್ನ ಒಂದು ಕೆಲಸಕ್ಕೆ ಅವರು ಬೆನ್ನೆಲುಬಾಗಿ ನಿಂತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಗಳು. ಜೈ ಭೀಮ್.